हाय स्टूडेंट, कैसे आप। फिर इस सेकेंड क्लास में आपको 12 कड़ी के बारे में स्टार्ट किए थे। उस 12 कड़ी को आज के दिन उस आगे बड़े अक्षरों को देखेंगे। आइए, वेलकम टू ऑनलाइन क्लास। यह 12 कड़ी किताब। यहाँ पर निಮಗೆ ನಾವು 12 ಕಡಿ ಕ ಕ ಕಿ ಅನ್ನೋ ಅಕ್ಷರಗಳನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಅದು ಸಹ ಕೊನೆಯಲ್ಲಿ ಇನ್ನೂ ಒಂದು ಅಥವಾ 2-3 ಕ್ಲಾಸ್ನಲ್ಲಿ ಸಹ ಇದೊಂದು 12 ಕಡಿ ಮುಕ್ತಾಯೂ ಸಹ ಆಗುತ್ತೆ. ಆದ ಕಾರಣ ನೀವು ಮನೆಯಲ್ಲಿ ಸರಿಯಾದ ರೀತಿಯಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಬರೀಬೇಕಂತ ನಾನು ಪದೇ ಪದೇ ನಿಮ್ಮ ಕ್ಲಾಸ್ನಲ್ಲಿ ಸಹ ನಾನು ಹೇಳ್ತಾ ಇದ್ದೇನೆ. ಅದಕ್ಕಾಗಿ ನೀವು ಬರಿತಾ ಇದ್ದೀರಿ ಅಂತ ತಿಳ್ಕೊಂಡು ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೋಡಿ, ಇವತ್ತಿನ ದಿವಸ ಆ ಒಂದು ಪ್ರಾಕ್ಟೀಸನ್ನು ಸರಿಯಾದ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಎಕ್ಸಾಮ್ನಲ್ಲಿ ಮೋರ್ ದನ್ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕಾಗಿ ನೀವು ಈ 12 ಕಡಿಯನ್ನು ಸ್ವಲ್ಪ ನೀಟಾಗಿ ಪ್ರಾಕ್ಟೀಸ್ ಮಾಡೋದನ್ನು ಕಲೀರಿ. ಬನ್ನಿ, ಇವತ್ತಿನ ದಿವಸ ಯಾವ ಒಂದು ಅಕ್ಷರಗಳನ್ನು ನಾವು ನೋಡೋಣ. ओके, इस 4 अक्षरों का आज के दिन हम देखेंगे. क से यहाँ तक आपको ख़त्म हो चुके हैं. आज के दिन इस अक्षरों को देखेंगे. यह है आज के दिन ल, व, श, श. इस 4 अक्षरों को देखेंगे. आइए, ल, ला, ली, ली, लू, लू, ले, लೈ, लो, लौ, लम, लाहा. नेक्स्ट व, वा, वी, वी, यू, यू, वे, वै, वो, वौ, वम, वाहा. नेक्स्ट श, श, शी, शी, शू, शू, शे, शै, शो, शौ, शम, शाह. नेक्स्ट श, 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 शी, शी, शू, शू, शे, शै, शो, शौ, ಶಂ, ಶಹ. ನಿಮಗೆ ಮೊದಲನೇದು ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ಅಕ್ಷರಗಳನ್ನು ಕಡಿತವಾಗೋದ್ರಿಂದ ಕನ್ನಡ ಮತ್ತು ಹಿಂದಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗೋದ್ರಿಂದ ನೀವು ಸ್ವಲ್ಪ ಗಮನ ಕೊಟ್ಟು ಓದಬೇಕು. ಕನ್ನಡದಲ್ಲಿ ಬಂದಾಗ ನಾವು 2 ಅಕ್ಷರ ಓದಬೇಕು. ಹಿಂದಿ ಬಂದಾಗ 1 ಅಕ್ಷರನ ಓದಬೇಕು. ಲೇ, ಲೇ ಅಂತ 2 ಸಾರಿ ಕನ್ನಡದಲ್ಲಿ ಬಂದರೆ ಲೇ ಅಂತ ಹಿಂದಿಯಲ್ಲಿ ಒಂದೇ ಸರ್ತಿ ಬರುತ್ತೆ. ಇದನ್ನು ಸ್ವಲ್ಪ ನೀವು ಗಮನದಲ್ಲಿ ಇಟ್ಟುಕೊಂಡು ಅಭ್ಯಾಸನ ಮಾಡಬೇಕು. ಇನ್ನೊಂದು ಸರ್ತಿ ನನ್ನ ಜೊತೆಗೆ ಸರಿಯಾದ ರೀತಿಯಲ್ಲಿ ಓದಿ. ಲ, ಲಾ, ಲಿ, ಲಿ, ಲು, ಲು, ಲೇ, ಲೈ, ಲೋ, ಲೌ, ಲಂ, ಲಾಹ. ಓಕೆ. ನೆಕ್ಸ್ಟ್ ವ, ವಾ, ವಿ, ವಿ, ಯು, ಯು, ವೆ, ವೈ, ಓ, ವೌ, ವಂ, ವಾಹ. ಎಸ್ ಶ, ಶ, ಶಿ, ಶಿ, ಶು, ಶು, ಶೆ, ಶೈ, ಶೋ, ಶೌ, ಶಂ, ಶಹ. ನೆಕ್ಸ್ಟ್ ವೆರಿ ಗುಡ್. ನೆಕ್ಸ್ಟ್ ಶ, ಶ, ಶಿ, ಶಿ, ಶು, ಶು, ಶೆ, ಶೈ, ಶೋ, ಶೌ, ಶಂ, ಶಹ. ಇಷ್ಟನ್ನು ನೀವು ಇವತ್ತಿನ ದಿವಸ ಮನೆಯಲ್ಲೇ ಕುಳಿತುಕೊಂಡು ಈ 4 ಫೇಜನ್ನು ನೀವು ಪ್ರಾಕ್ಟೀಸ್ 12 ಕಡಿ ರೈಟಿಂಗ್ ಪ್ರಾಕ್ಟೀಸ್ ಬುಕ್ನಲ್ಲಿ ನೀಟಾಗಿ ಬರೆದು ಇಟ್ಕೋಬೇಕು. ಸದ್ಯದಲ್ಲೇ ನಿಮ್ಮ ಸ್ಕೂಲನ್ನು ಸ್ಟಾರ್ಟ್ ಆದ ತಕ್ಷಣ ಎಲ್ಲವೂ ಸಹ ತಂದು ನೀವು ಸಬ್ಮಿಟನ್ನು ಮಾಡಬೇಕಾಗುತ್ತೆ. ನಾವು ಚೆಕ್ಕು ಸಹ ಮಾಡಬೇಕಾಗುತ್ತೆ. ಆದ ಕಾರಣ ನೀವು ಮನೆಯಲ್ಲಿ ಕೂತ್ಕೊಂಡು ಇಲ್ಲಿಯವರೆಗೆ ನಾನು ಎಲ್ಲಿಯವರೆಗೆ ಹೇಳಿದ್ದೇನೋ ಅಲ್ಲಿವರೆಗೆ ನೀವು ಈ ಒಂದು ಒಟ್ಟು ಅಕ್ಷರಗಳನ್ನು ಕಂಪ್ಲೀಟ್ ಡಿಟೇಲ್ಸ್ ಆಗಿ ಬರೆದು ಇಟ್ಕೋಬೇಕು. ಇವತ್ತಿನ ದಿವಸ ಈ 4 ಅಕ್ಷರನ್ನು 4 ಪೇಜನ್ನು 4 ಟೆಕ್ಸ್ಟ್ ಬುಕ್ ರೈಟಿಂಗ್ ಪ್ರಾಕ್ಟೀಸ್ ಬುಕ್ನಲ್ಲಿ ನಿಮಗೆ 2 ಅಕ್ಷರಗಳ ಮೇಲೆ ತಿದ್ದಲಿಕ್ಕೆ ಅವಕಾಶ ಕೊಟ್ಟಿದ್ದೇನೆ. ಮೊದಲು ನೀವು ಅದನ್ನು ಕೆಲಸವನ್ನು ಮಾಡಿ. ಆ ಅಕ್ಷರಗಳ ಮೇಲೆ ತಿದ್ದಿ ನಂತರ
ನೀವು ಉಳುಕಿದ ಸಾಲಿನಲ್ಲಿ ಬರೆಯಲು ಪ್ರಾಕ್ಟೀಸನ್ನು ಮಾಡಿ. ಓಕೆ, ಇವತ್ತಿನ ದಿವಸ ಇಷ್ಟನ್ನು ಸಾಕು. ಇಷ್ಟ ನೀಟಾಗಿ ಬರೆದು ಇಟ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಮುಂದಿನ ಅಕ್ಷರಗಳನ್ನು ನೋಡೋಣ. ಓಕೆ, ಆಜ್ ಕೆ ದಿನ್ ಇತ್ನಾ ಹಿ ಬಸ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.